ನಾನು ಹಿಂದೂ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ದಿಗಂಬರಾಯ ದಿವ್ಯಾಯ ದಿವ್ಯ ರೂಪಧರಾಯ ಚ ಸದೋದಿತ ಪರಬ್ರಹ್ಮ ದತ್ತಾತ್ರೇಯ ನಮೋಸ್ತುತೆ. ಅಧ್ಯಾಯ 48. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಗಳು ಸಂಗಮಕ್ಕೆ ಅನುಷ್ಠಾನಕ್ಕೆ ಹೋಗುವಾಗ ಮತ್ತು ಬರುವಾಗ ಒಕ್ಕಲಿಗನೊಬ್ಬನು ತನ್ನ ಹೊಲದೊಳಗಿಂದ ಓಡಿ ಬಂದು ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾನೆ. ಹೀಗೆ ಬಹಳ ದಿನಗಳು ಕ್ರಮಿಸುತ್ತೆ. ಒಂದು ದಿನ ಶ್ರೀ ಗುರುಗಳು ಬಂದು ಆತನನ್ನು ಕುರಿತು, ನಿತ್ಯವೂ ಕಷ್ಟಪಟ್ಟು ಬಂದು ನನಗೆ ನಮಸ್ಕಾರ ಮಾಡ್ತಾ ಇದೆಯಾ, ನಿನ್ನ ಮನೋಕಾಮನೆಗಳು ಏನಿದೆ ಅಂತ ಕೇಳ್ತಾರೆ. ಒಕ್ಕಲಿಗ, ನಿಮ್ಮ ಕೃಪೆಯಿಂದ ಹೊಲದೊಳಗೆ ಬೆಳೆ ಚೆನ್ನಾಗಿ ಬಂದಿದೆ, ಇದೇ ನನ್ನ ಇಚ್ಛೆ ಅಂತ ಹೇಳ್ತಾನೆ. ಆಗ ಶ್ರೀ ಗುರುಗಳು, ಹೊಲದಲ್ಲಿ ಏನು ಬಿತ್ತಿದೆಯಾ ಅಂತ ಕೇಳಿದಾಗ ಒಕ್ಕಲಿಗನು, ಸ್ವಾಮಿ, ಹೊಲದಲ್ಲಿ ಜೋಳವನ್ನು ಬಿತ್ತಿದ್ದೀನಿ. ನಾನು ಬಂದು ನಿಮಗೆ ದಿನಾಲೂ ನಮಸ್ಕಾರ ಮಾಡೋದ್ರಿಂದ ಫಲವು ಚೆನ್ನಾಗಿ ಬೆಳ್ಕೊಂಡು ಬಂದಿದೆ. ಈಗ ಕೊಯ್ಲಿಕ್ಕೆ ಬಂದಿದೆ, ನಿಮ್ಮ ಕೃಪೆಯಿಂದ ನಾವು ಉಣ್ತಾ ಇದ್ದೀವಿ. ಆದ ಕಾರಣ ದಯವಿಟ್ಟು ಬಂದು ನಮ್ಮ ಹೊಲವನ್ನು ತಮ್ಮ ಅಮೃತ ದೃಷ್ಟಿಯಿಂದ ನಿರೀಕ್ಷಿಸಬೇಕು ಅಂತ ಬೇಡ್ಕೊತಾನೆ. ನಾನು ಒಕ್ಕಲಿಗ ಅಂತ ಉಪೇಕ್ಷೆ ಮಾಡಬೇಡ್ರಿ ಅಂತಲೂ ಕೇಳ್ತಾನೆ. ಶ್ರೀ ಗುರುಗಳು ಹೊಲ ತನಕ ಹೋಗಿ ಹೊಲವನ್ನೆಲ್ಲ ನೋಡಿ, ನಾನು ಹೇಳಿದ್ದನ್ನು ನೀನು ಭಕ್ತಿಪೂರ್ವಕವಾಗಿ ಮಾಡುವಂತಿದ್ದರೆ ನಾನು ಹೇಳ್ತೇನೆ, ಅಂದರೆ ನಿನ್ನ ಮನದಿಚ್ಛೆ ಪೂರ್ತಿ ಆಗುತ್ತೆ ಅಂತ ಹೇಳ್ತಾರೆ. ಒಕ್ಕಲಿಗ, ಅವಶ್ಯಕವಾಗಿ ಮಾಡ್ತೇನೆ, ನನಗೆ ಅನ್ಯತಾ ಭಾವನೆ ಇಲ್ಲ ಅಂತ ಹೇಳಿದಾಗ ಶ್ರೀ ಗುರುಗಳು, ನಾನೀಗ ಸಂಗಮಕ್ಕೆ ಹೋಗ್ತಾ ಇದ್ದೀನಿ, ಮಧ್ಯಾಹ್ನ ತಿರುಗಿ ಬರೋದ್ರೊಳಗೆ ಈ ಬೆಳೆಯನ್ನೆಲ್ಲ ಕೊಯ್ದು ಹಾಕಿಬಿಡು ಅಂತ ಹೇಳಿದಾಗ ಒಕ್ಕಲಿಗನಿಗೆ ಗುರುಗಳ ಮಾತಿನಲ್ಲಿ ತುಂಬ ವಿಶ್ವಾಸ ಉಂಟಾಗುತ್ತೆ. ಒಕ್ಕಲಿಗನು ಊರೊಳಗೆ ಹೊಲದ ಯಜಮಾನನ ಕಡೆಗೆ ಹೋಗಿ ಪ್ರತಿ ವರ್ಷದಂತೆ ಲಾವಣಿ ಪತ್ರವನ್ನು ಕೇಳ್ತಾನೆ. ಯಜಮಾನನು ಬೆಳೆ ಚೆನ್ನಾಗಿ ಬಂದ ಕಾರಣ ಅವನು ಅದನ್ನು ಕೊಡಲಿಕ್ಕೆ ಒಪ್ಪೋದಿಲ್ಲ. ಆಗ ಒಕ್ಕಲಿಗ ಪ್ರತಿ ವರ್ಷದ 2 ಪಟ್ಟು ಲಾವಣಿ ಕೊಡುವ ವಚನ ಪ್ರಮಾಣವನ್ನು ಬರೆದುಕೊಟ್ಟು ಆ ಲಾವಣಿ ಪತ್ರವನ್ನು ತಗೊಂಡ್ಬರ್ತಾನೆ. ಬರುವಾಗ ಕೂಲಿ ಜನರೊಂದಿಗೆ ಬಂದು ತಮ್ಮ ಬೆಳೆಯನ್ನೆಲ್ಲ ಕೊಯ್ಲಿಕ್ಕೆ ಆರಂಭ ಮಾಡ್ತಾನೆ. ಅವನಿಗೆ ಹೆಂಡರು ಮಕ್ಕಳು ಅಡ್ಡ ಮಾಡ್ತಾರೆ. ಆಗ ಅವರನ್ನು ಕಲ್ಲು ತೂರಿ ಓಡಿಸ್ತಾನೆ. ಅವರ ಮಾತನ್ನು ಕೂಡ ಅವನು ಕೇಳೋದಿಲ್ಲ. ಅವನ ಹೆಂಡತಿ ಗ್ರಾಮಾಧಿಕಾರಿಯ ಬಳಿಗೆ ಬಂದು ಅಳುತ್ತಾ, ನನ್ನ ಗಂಡನಿಗೆ ಹುಚ್ಚಿಡಿದಿದೆ, ಬೆಳೆ ಚೆನ್ನಾಗಿ ಬಂದರೂ ಕೂಡ ಈಗ ಎಲ್ಲವನ್ನು ಅವನು ಕೊಯ್ಲಿಕ್ಕೆ ಶುರು ಮಾಡ್ತಾ ಇದ್ದಾನೆ, ನಮ್ಮ ಹೊಟ್ಟೆಗತಿ ಏನು ಅಂತ ದೂರನ್ನು ಕೊಡ್ತಾಳೆ. ಅಧಿಕಾರಿಯು ಸೇವಕರ ಕಡೆಯಿಂದ ಹಾಗೆ ಮಾಡಬೇಡ ಅಂತ ಹೇಳಿ ಕಳಿಸ್ತಾನೆ. ಆದರೆ ಒಕ್ಕಲಿಗ ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಹೊಲದ ಬೆಳೆಯನ್ನೆಲ್ಲ ಕೊಯ್ದು ಬಿಡ್ತಾನೆ. ಅಷ್ಟರಲ್ಲಿ ಶ್ರೀಗುರು ಸಂಗಮದಿಂದ ಬರ್ತಾರೆ. ಒಕ್ಕಲಿಗನು ತಾನು ಕೊಯ್ದ ಹೊಲವನ್ನೆಲ್ಲ ತೋರಿಸಿ ಹೇಳ್ತಾನೆ, ಪ್ರಭುವೆ, ನಿಮ್ಮ ಆಜ್ಞೆಯಂತೆ ನೆರವೇರಿಸಿದ್ದೇನೆ ಅಂತ. ಆಗ ಶ್ರೀ ಗುರುಗಳು, ನಾನು ವಿನೋದಕ್ಕಾಗಿ ಹೇಳಿದ ಮಾತನ್ನು ನೀನು ನಿಜ ಅಂತ ನಂಬಿಟ್ಟಿದ್ದೀಯಲ್ಲ ಅಂತ ಹೇಳಿದಾಗ ಒಕ್ಕಲಿಗ, ನಿಮ್ಮ ವಾಕ್ಯವೇ ನನಗೆ ಕಾಮಧೇನವು ಅಂತ ಹೇಳ್ತಾನೆ. ಶ್ರೀ ಗುರುಗಳು, ವಿಶ್ವಾಸದಂತೆ ನಿನಗೆ ಫಲಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಮಠಕ್ಕೆ ಹೋಗ್ಬಿಡ್ತಾರೆ. ಒಕ್ಕಲಿಗನು ಮನೆಗೆ ಹೋದ್ಮೇಲೆ ಅವನ ಹೆಂಡರು ಮಕ್ಕಳು ಶೋಕಸಾಗರದಲ್ಲಿ ಮುಳುಗಿರ್ತಾರೆ. ಒಕ್ಕಲಿಗ ಅವರಿಗೆ ಸಮಾಧಾನ ಹೇಳ್ಕೊಡ್ತಾನೆ. ಮುಂದೆ 8 ದಿವಸ ಆದಮೇಲೆ ಭಯಂಕರ ಬಿರುಗಾಳಿ ಬೀಸಿ ಮಳೆ ಬಂದು ಎಲ್ಲರ ಹೊಲದಲ್ಲಿ ಬೆಳೆಯೆಲ್ಲ ಕೆಟ್ಟೋಗ್ಬಿಡುತ್ತೆ. ಆದರೆ ಒಕ್ಕಲಿಗರ ಹೊಲದಲ್ಲಿ ಕೊಯ್ದ ಒಂದೊಂದು ಮೊಳಕೆಗೆ 18ರಂತೆ ತಿಸಿಲೊಡೆದು ಬೆಳೆಯುತ್ತೆ. ಆಗ ಒಕ್ಕಲಿಗನ ಹೆಂಡತಿಯು ಸಂತೋಷಿತಳಾಗಿ ಹೊಲಕ್ಕೆ ಬಂದು ಪೂಜೆಯನ್ನು ಹೋಗ್ತಾಳೆ. ಗಂಡನಿಗೆ ಕ್ಷಮೆಯನ್ನು ಕೇಳ್ತಾಳೆ. ನಂತರ ಇಬ್ಬರೂ ಬಂದು ಶ್ರೀಗುರುವಿಗೆ ದರ್ಶನವನ್ನು ಪಡೆದು ಶ್ರೀಗುರುವನ್ನು ಭಕ್ತಿಪರವಶನಾಗಿ ಪೂಜೆ ಮಾಡ್ತಾರೆ. ಶ್ರೀಗುರು ಮೂರ್ತಿಯೇ, ನಿನಗೆ ಜಯ ಜಯಕಾರವು, ನೀನೇ ನಮ್ಮ ಕುಲದೇವತೆಯು, ನಮ್ಮ ಇಚ್ಛೆಯನ್ನು ಪೂರ್ಣ ಮಾಡಿದೆ, ನಾವು ನಿನಗೆ ಶರಣಾಗತರಾಗಿದ್ದೇವೆ, ನಿಮ್ಮ ಮಹಿಮೆಯನ್ನು ನಾವು ಪ್ರತ್ಯಕ್ಷವಾಗಿ ಕಂಡೆವು ಅಂತ ಹಲವು ರೀತಿಯಿಂದ ಸ್ತುತಿ ಮಾಡ್ತಾರೆ. ಶ್ರೀಗುರು ಅವರಿಗೆ ನಿಮ್ಮಲ್ಲಿ ಅಪಾರ ಧಾನ್ಯ ಸಮೃದ್ಧಿಯಾಗಲೆಂದು ಆಶೀರ್ವಾದ ಮಾಡ್ತಾರೆ. 1 ತಿಂಗಳ ತರುವಾಯ ಒಕ್ಕಲಿಗನು ಜೋಳವನ್ನು ಒಕ್ಕಿರ್ತಾನೆ. ಮಾತು ಕೊಟ್ಟಷ್ಟಕ್ಕಿಂತ ಹೆಚ್ಚು ಧಾನ್ಯವನ್ನು ಹೊಲದ ಒಡೆಯನಿಗೆ ಕೊಡ್ತಾನೆ. ಉಳಿದ ಎಲ್ಲವನ್ನು ಮನೆಗೆ ತಗೊಂಡು ಹೋಗ್ತಾನೆ. ಬಹುಭಾಗವನ್ನು ಕೂಡ ದಾನವನ್ನು ಮಾಡ್ತಾನೆ. ಅವರ ಧಾನ್ಯವು ಅಖಂಡವಾಗಿ ಉಳಿಯುತ್ತೆ. ಗುರುವಿನ ಕೃಪೆಯಾದವನಿಗೆ ದೈನ್ಯವು ಎಂದಾದರೂ ಉಳಿಯುವುದೇ ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ 48ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಗುರುಭ್ಯೋ ನಮಃ.